ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ತಂದೂರಿ ಲೆಗ್ ಪೀಸ್, ಸ್ಪೈಸಿ ಆದಂಥ ತಂದೂರಿ ಲೆಗ್ ಪೀಸ್. ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಫಸ್ಟು ಲೆಗ್ ಪೀಸ್ ತೊಗೊಬೇಕು, ಅದು ಸ್ಕಿನ್ ಔಟ್ ಇರಬೇಕು, ಈ ಥರ ಕಟ್ ಮಾಡಿರಬೇಕು. ಅಂಗಡಿಲೇ ಕಟ್ ಮಾಡಿಕೊಡ್ತಾರೆ, ಮಾಡಿಲ್ಲ ಅಂದರೆ ನಾವು ಮನೇಲಿ ಚಾಕುನಲ್ಲಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಮಸಾಲೆಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಕಾಳುಮೆಣಸು, ಚಕ್ಕೆ, ಲವಂಗ, ಉಪ್ಪು. ನೀರನ್ನ ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ, ಅದ್ರ ಬದಲು ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀವಿ. ನೀವು ಅಷ್ಟೇ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋಕೆ ಹೋಗಬೇಡಿ, ಮೊಟ್ಟೆ ಹಾಕ್ಕೊಳ್ಳಿ. ಸ್ಪೈಸಿ ಬೇಕು ಅಂದರೆ ಕಾಳುಮೆಣಸು, ಶುಂಠಿ, ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ರುಬ್ಬಿದ್ದೀನಿ, ರುಬ್ಬಾದಮೇಲೆ ಈ ಥರ ಇದೆ ಮಸಾಲೆನ ನುಣ್ಣಗೆ ರುಬ್ಕೊಬೇಕು. ತರಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಈ ಥರ ಸಾಫ್ಟಾಗಿದ್ರೇ ಚೆನ್ನಾಗಿರೋದು. ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಪ್ಲೇಟ್ಗೆ ಹಾಕ್ಕೊಂಡು ಇದಕ್ಕೆ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು, ಅರಿಶಿನ ಪುಡಿ, ಸ್ವಲ್ಪ ಸಾಲ್ಟ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಾರ್ನ್ಫ್ಲೋರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಅಲ್ಲೂ ಹಾಕಿರ್ತೀವಿ, ಇಲ್ಲೂ ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ. ಈಗ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಲೆಗ್ ಪೀಸ್ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಲೆಗ್ ಪೀಸ್ ಹಾಕ್ಕೊಂಡು ನೀಟಾಗಿ ಮಸಾಲೆನ ಫಿಲ್ ಮಾಡಿ ಒಳಗಡೆಗೆಲ್ಲ ನೀಟಾಗಿ ಹಾಕ್ಕೊಳ್ಳಿ. ಆವಾಗಲೇ ಚಿಕನ್ನು ನೀಟಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರೋದು, ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿಗೆ ಹಾಗೇ ಇರುತ್ತೆ. ಫಿಲ್ಲಿಂಗ್ ಎಲ್ಲ ಆದಮೇಲೆ ಒಂದು 3 ಅವರ್ಸು ಫ್ರೀಝರಲ್ಲಿ ಬಿಟ್ಟಾದಮೇಲೆ ನೋಡಿ ಈ ಥರ ಆಗಿದೆ. ತುಂಬ ಕೋಲ್ಡ್ ಇರುತ್ತೆ. ಒಂದು 5 ನಿಮಿಷ ಆಚೆ ಇಟ್ಟು ಆಮೇಲೆ ಒಂದು ಕಡಾಯಿ ಆದರೂ ಓಕೆ, ಪ್ಯಾನ್ ಆದರೂ ಓಕೆ. ನಾನಿಲ್ಲಿ ಕಡಾಯಿ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಇವಾಗ ಒಂದೊಂದೇ ಪೀಸ್ನ ಈ ಥರ ಇಡ್ತಾ ಬನ್ನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇಡಿ, ಜಾಸ್ತಿ ಕಾದಾಗಿಡೋಕ್ಕೆ ಹೋಗಬೇಡಿ, ಬೇಗ ಕಪ್ಪಾಗುತ್ತೆ. 1-2 ನಿಮಿಷ ಎಣ್ಣೆ ಕಾದಾಗ ಹಿಂಗಿಡಿ. 5 ನಿಮಿಷ ಚೆನ್ನಾಗಿ ಒಂದು ಸೈಡೇ ಬೇಯಲಿ. ಅದು ಚೆನ್ನಾಗಿ ಬೆಂದ ಮೇಲೆ ಟರ್ನ್ ಮಾಡಬೇಕು, ಇಲ್ಲಾಂದರೆ ಅರ್ಧ ಬೆಂದಿರುತ್ತೆ, ಅರ್ಧ ಬೆಂದಿರಲ್ಲ. ಇವಾಗ 5 ನಿಮಿಷ ಆಗಿದೆ. ಇವಾಗ ಟರ್ನ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ರೆಡ್ ಕಲರ್ ಬಂದ ಮೇಲೇ ಟರ್ನ್ ಮಾಡಿ, ಇಲ್ಲಾಂದರೆ ಕೋಟಿಂಗು ನೀಟಾಗಿ ಕೂತಿರಲ್ಲ, ಮಸಾಲೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. 5 ಮಿನಿಟ್ಸ್ ಆದಮೇಲೆ ಟರ್ನ್ ಮಾಡಬೇಕು. ಹಾಗೆಯೇ 5 ಮಿನಿಟ್ಸು ಎಲ್ಲಿ ಬೆಂದಿರಲ್ಲ ಆ ಸೈಡ್ ನೋಡಿ ಈ ಥರ ಬೇಯಿಸ್ಕೊಳ್ಳಿ. ಅದು ಪೂರ್ತಿ ಲೆಗ್ ಪೀಸ್ ಬೇಯಬೇಕು, ಇಲ್ಲ ಒಂದು ಸೈಡ್ ಬೆಂದಿರುತ್ತೆ, ಒಂದು ಸೈಡ್ ಬೆಂದಿರಲ್ಲ. ಸೊ ಇದು ಇವಾಗ ಬೇಯ್ತಾ ಇರಲಿ. ಇದಕ್ಕೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಪುದೀನ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಸ್ವಲ್ಪ ಜೀರಿಗೆ, ಇಷ್ಟನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲಿ ನೋಡಿ ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂತು. ಇದು ಅಷ್ಟೇ ಸಾಫ್ಟಾಗಿ ರುಬ್ಬಬೇಕು, ಆವಾಗಲೇ ಇದಕ್ಕೆ ಚಟ್ನಿ ಚೆನ್ನಾಗಿರೋದು. ಇವಾಗ ಆಲ್ಮೋಸ್ಟ್ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಕಲರ್ಫುಲ್ಲಾಗಿ. ಆದಷ್ಟು ಮನೇಲೇ ಮಕ್ಕಳಿಗೆ ಮಾಡಿಕೊಡಿ, ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಮಕ್ಕಳಂತಲ್ಲ ಎಲ್ಲರೂ ತಿನ್ಬೋದು. ಆಲ್ಮೋಸ್ಟ್ ರೆಡಿ ಆಗಿದೆ. ಎಲ್ಲಿ ಬೆಂದಿಲ್ಲ ಆ ಸೈಡ್ ನೋಡಿಕೊಂಡು ಈ ಥರ ಬೇಯಿಸ್ಕೊಳ್ಳಿ.
ನೋಡಿ ಈ ಥರ ಮಾಡಿದಾಗ ಸ್ವಲ್ಪನೂ ಬಿಡಲ್ಲ, ಅದು ಕೋಟಿಂಗ್ ನೀಟಾಗಿ ಕೂತಿದ್ರೆ ಮಾತ್ರ ಈ ಥರ ಆಗೋದು, ಇಲ್ಲ ಅಂದರೆ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಕೋಟಿಂಗ್ ಆದಷ್ಟು ನೀಟಾಗಿ ಕೂರಿಸ್ಕೊಳ್ಳಿ, ಆವಾಗಲೇ ಈ ಥರ ಚೆನ್ನಾಗೇ ಬರೋದು. ಫೈನಲಿ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ಕೊಂಡು ತಿನ್ನೋದೊಂದೇ ಬಾಕಿ. ಇದು ಎಣ್ಣೆಲಿ ಕರೆದಿದ್ದೀನಿ, ಬಟರ್ ಹಾಕಿ ಕರೆದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 2 ಲೆಗ್ ಪೀಸು ಬಟರ್ ಹಾಕಿ ಕರಿಯೋಣ. ಬಟರ್ ಹಾಕಿ ಕರೆದ್ರೂ ಅಷ್ಟೇ ತುಂಬ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಬಟರ್ನ ತೊಗೊಂಡು ಈ ಥರ ಚೆನ್ನಾಗಿ ಕರಗಿಸಿ ಇವಾಗ ಇದಕ್ಕೆ ಲೆಗ್ ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ 15 ನಿಮಿಷ ಬೇಯಬೇಕು. ರೆಡಿ ಆಯಿತು. ಇದಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಬಟರ್ ಇದ್ದರೆ ಆದಷ್ಟು ಬಟರ್ ಹಾಕ್ಕೊಂಡೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮನೇಲೇ ಮಾಡ್ಕೊಬೋದು, ಅಷ್ಟು ಈಸಿ, ಏನು ಕಷ್ಟ ಏನಿಲ್ಲ. ಇದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.